everyone, welcome to our channel Study Corner. Hello everyone, welcome to our channel Study Corner. ಓಕೆ, ನಾವು ಇಂಗ್ಲೀಷ್ ಮಾತಾಡುವಾಗ ಮೇಯ್ನ್ ಆಗಿ ಮಾಡುವಂಥ ಮಿಸ್ಟೇಕ್ ಯೂಸಸ್ ಆಫ್ ಹ್ಯಾವ್ ಆ್ಯಂಡ್ ಹ್ಯಾಸ್. ಹ್ಯಾವ್ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಎಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಬಹಳಷ್ಟು ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಸೊ ಇವತ್ತು ನಾವು ಹ್ಯಾವ್ ಯಾವಾಗೆಲ್ಲ ಯೂಸ್ ಮಾಡಬೇಕು, ಹ್ಯಾಸ್ ಯಾವಾಗೆಲ್ಲ ಯೂಸ್ ಮಾಡಬೇಕು ಅಂತೇಳಿ ನೋಡುವ. ಓಕೆ ಮಾನ್ವಿ, ಈಗ ನಿನ್ನ ಕೈಯಲ್ಲಿ ಒಂದು ಪೆನ್ಸಿಲ್ ಉಂಟು. ಓಕೆ, ನೀನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಿ? ನನ್ನ ಕೈಯಲ್ಲಿ ಒಂದು ಪೆನ್ಸಿಲ್ ಉಂಟು ಅಂತೇಳಿ ಹೇಗೆ ಹೇಳ್ತಿ? I have a pen. ಐ ಹ್ಯಾವ್ ಎ ಪೆನ್. ಸೊ ಹ್ಯಾವ್ ಅಂತ ಎಲ್ಲಿ ಯೂಸ್ ಮಾಡೋದು ನಾವು? ನನ್ನಲ್ಲಿ ಏನಾದರೂ ಉಂಟು ಅಂತ ಹೇಳುವಾಗ ಹ್ಯಾವ್ ಯೂಸ್ ಮಾಡೋದಲ್ವಾ? ಐ ಹ್ಯಾವ್ ಎ ಪೆನ್, ನನ್ನಲ್ಲಿ ಒಂದು ಪೆನ್ ಉಂಟು. ಈಗ ನಿನ್ನ ಫ್ರೆಂಡ್ ಕಶ್ವಿಯಲ್ಲಿ ಒಂದು ಪೆನ್ ಉಂಟು. ಆಗ ನೀನು ಹೇಗೆ ಹೇಳ್ತಿ ಕಶ್ವಿಯಲ್ಲಿ ಒಂದು ಪೆನ್ ಉಂಟು ಅಂತೇಳಿ? She has a pen. ಶಿ Has a pen. ಹ್ಯಾಸ್ ಅ ಪೆನ್. ಅದು ಯಾಕೆ ಶಿ ಹ್ಯಾಸ್ ಅ ಪೆನ್? ಯಾಕೆ ಶಿ ಹ್ಯಾವ್ ಅ ಪೆನ್ ಆಗುದಿಲ್ಲ? ಗೊತ್ತಿಲ್ವಾ? ಓಕೆ, ನಾವೀಗ ಯಾಕೆ ಅದು ಶಿ ಹ್ಯಾಸ್ ಅ ಪೆನ್ ಅಂತ ಹೇಳೋದು, ಎಲ್ಲೆಲ್ಲ ಹ್ಯಾವ್ ಯೂಸ್ ಮಾಡ್ತೇವೆ, ಎಲ್ಲೆಲ್ಲ ಹ್ಯಾಸ್ ಯೂಸ್ ಮಾಡ್ತೇವೆ ಅಂತೇಳಿ ಕಲಿಯುವ. ನಾನೊಂದು ಬುಕ್ಕಲ್ಲಿ ಬರೆದು ತೋರಿಸ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ, ಮತ್ತೆ ಡೌಟ್ ಇದ್ದರೆ ಕ್ಲಿಯರ್ ಮಾಡುವ. ಓಕೆ, ನಾವೀಗ ಹ್ಯಾಸ್ ಮತ್ತು ಹ್ಯಾವಿನ ಯೂಸೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹ್ಯಾಸ್ ಮತ್ತು ಹ್ಯಾವ್ ನಾವು ಯೂಸ್ ಮಾಡೋದು ನಮ್ಮಲ್ಲಿ ಯಾವುದಾದ್ರೂ ವಸ್ತು ಉಂಟು ಅಂತ ಹೇಳೋದಕ್ಕೋಸ್ಕರ ಹ್ಯಾಸ್ ಮತ್ತು ಹ್ಯಾವನ್ನು ನಾವು ಯೂಸ್ ಮಾಡ್ತೇವೆ. ಈಗ ಎಲ್ಲೆಲ್ಲ ಹ್ಯಾಸ್ ಯೂಸ್ ಮಾಡ್ತೇವೆ, ಎಲ್ಲೆಲ್ಲ ಹ್ಯಾವ್ ಯೂಸ್ ಮಾಡ್ತೇವೆ ಅಂತೇಳಿ ನೋಡುವ. ಸೊ ಹ್ಯಾಸ್ ಯಾವಾಗ ನಾವು ಯೂಸ್ ಮಾಡೋದು? ಶಿ, ಹಿ, ಇಟ್ ಮತ್ತು ಸಿಂಗ್ಯುಲರ್ ನೌನ್ ಬಂದಾಗ ನಾವಲ್ಲಿ ಹ್ಯಾಸನ್ನು ಯೂಸ್ ಮಾಡ್ತೇವೆ. ಹ್ಯಾಸನ್ನು ಎಲ್ಲಿ ಯೂಸ್ ಮಾಡೋದು? ಶಿ, ಹಿ, ಇಟ್ ಮತ್ತು ಸಿಂಗ್ಯುಲರ್ ನೌನ್ ಆದಾಗ ನಾವಲ್ಲಿ ಹ್ಯಾಸನ್ನು ಯೂಸ್ ಮಾಡ್ತೇವೆ. ಸೊ ಎಕ್ಸಾಂಪಲ್ ಅಲ್ಲಿ ಶಿ ಅಂದರೆ ಅವಳು. ಅವಳಲ್ಲಿ ಒಂದು ಪೆನ್ಸಿಲ್ ಇದೆ. ಶಿ ಹ್ಯಾಸ್ ಎ ಪೆನ್ಸಿಲ್. ಶಿ ಹ್ಯಾಸ್ ಎ ಪೆನ್ಸಿಲ್. ಹಿ ಅಂದರೆ ಅವನು. ಅವನಲ್ಲಿ ಒಂದು ಸ್ಕೇಲ್ ಇದೆ. ಸೊ ಆಗ ಹೇಗೆ ಹೇಳ್ತೇವೆ ನಾವು? ಹಿ ಹ್ಯಾಸ್ ಎ ಸ್ಕೇಲ್. ಹಿ ಹ್ಯಾಸ್ ಎ ಸ್ಕೇಲ್. ಇಟ್ ಅಂದರೆ ಇದು ಈ ಬುಕ್ಕಲ್ಲಿ ತುಂಬ ಪಿಕ್ಚರ್ಸ್ ಇದೆ. ಇಟ್ ಹ್ಯಾಸ್ ಎ ಪಿಕ್ಚರ್ಸ್. ಇಟ್ ಹ್ಯಾಸ್ ಎ ಪಿಕ್ಚರ್ಸ್. ಮತ್ತು ನೌನ್ ಸಿಂಗ್ಯುಲರ್ ಆದಾಗ, ಸಿಂಗ್ಯುಲರ್ ಅಂದರೆ ಒಂದೇ ನೌನ್ ಇದ್ದಾಗ. ನೌನ್ ಅಂದರೆ ಎಂತ? ಪ್ಲೇಸಸ್ ಆಫ್ ಎ ಪರ್ಸನ್, ನೌನ್ ಅಂದರೆ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಪ್ಲೇಸ್, ನೇಮ್ ಆಫ್ ಅ ಥಿಂಗ್, ಇದೆಲ್ಲ ನೌನ್ ಅಲ್ವಾ? ಸೊ ಸಿಂಗ್ಯುಲರ್ ಅಂದರೆ ಒಂದೇ. ಸೊ ನೌನ್ ಒಂದೇ ಆಗಿರುವಾಗ ಕೂಡ ನಾವು ಹ್ಯಾಸನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಇಷ್ಟು ಕಡೆ ನಾವು ಹ್ಯಾಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಇನ್ನು ನಾವು ಹ್ಯಾವ್ ಎಲ್ಲಿ ಯೂಸ್ ಮಾಡ್ತೇವೆ ಅಂತ, ಎಲ್ಲಿ ನಾವು ಹ್ಯಾವನ್ನು ಯೂಸ್ ಮಾಡೋದು? ಸೊ ಐ ಬಂದಾಗ, ಐ ಅಂದರೆ ನಾನು. ನನ್ನಲ್ಲಿ ಒಂದು ಪೌಚ್ ಇದೆ. ಐ ಹ್ಯಾವ್ ಎ ಪೌಚ್. ಐ ಹ್ಯಾವ್ ಎ ಪೌಚ್. ನಿನ್ನಲ್ಲಿ ಒಂದು ಬ್ಯಾಗ್ ಇದೆ. ಯು ಅಂದರೆ ನೀನು. ಸೊ ನಿನ್ನಲ್ಲಿ ಒಂದು ಬ್ಯಾಗ್ ಇದೆ. ಹೇಗೆ ಹೇಳೋದು? ಯು ಹ್ಯಾವ್ ಎ ಬ್ಯಾಗ್. ದೇ, ಅವರಲ್ಲಿ ಒಂದು ಕಾರ್ ಇದೆ. ದೇ ಹ್ಯಾವ್ ಎ ಕಾರ್. ದೇ ಅಂದರೆ ಅವರು. ದೇ ಹ್ಯಾವ್ ಎ ಕಾರ್. ನಮ್ಮಲ್ಲಿ ಒಂದು ಮನೆ ಇದೆ. ಸೊ ನಾವು ಅಂತ ಹೇಗೆ ಹೇಳೋದು ಇಂಗ್ಲೀಷಲ್ಲಿ? ವಿ ಹ್ಯಾವ್ ಎ ಹೌಸ್. ಇನ್ನು ಪ್ಲೂರಲ್ ನೌನ್ ಬಂದಾಗ, ಒಂದಕ್ಕಿಂತ ಜಾಸ್ತಿ ನೌನ್ ಬಂದಾಗ ಕೂಡ ಅಲ್ಲಿ ಹ್ಯಾವನ್ನು ಯೂಸ್ ಮಾಡ್ತೇವೆ. ಸೊ ಈಗ ಇಲ್ಲಿ ಹ್ಯಾಸ್ ಎಲ್ಲಿ ಬರ್ತದೆ, ಹ್ಯಾವ್ ಎಲ್ಲಿ ಬರ್ತದೆ, ನಾವು ಇಷ್ಟನ್ನು ನೆನಪಿಟ್ಕೊಳ್ಬೇಕು. ಹ್ಯಾಸ್ ಬರೋದು ಶಿ, ಹಿ, ಇಟ್, ಸಿಂಗ್ಯುಲರ್ ನೌನ್ ಬಂದಾಗ ಹ್ಯಾಸ್ ಬರ್ತದೆ. ಹ್ಯಾವ್ ಬರೋದು ಐ, ಯು, ಐ,
ಯು, ದೇ, ವಿ ಆ್ಯಂಡ್ ಪ್ಲೂರಲ್ ನೌನ್ ಬಂದಾಗ ಅಲ್ಲಿ ಹ್ಯಾವನ್ನು ಯೂಸ್ ಮಾಡ್ತೇವೆ. ಸೊ ಇದಿಷ್ಟು ನಾವು ನೆನಪಲ್ಲಿ ಇಡಬೇಕು. ಓಕೆ, ನಾವು ಈಗ ಇಷ್ಟೊತ್ತು ಹ್ಯಾವ್ ಹೇಗೆ ಯೂಸ್ ಮಾಡೋದು, ಹ್ಯಾಸ್ ಹೇಗೆ ಯೂಸ್ ಮಾಡೋದು ಅಂತೇಳಿ ತಿಳ್ಕೊಂಡಾಯ್ತಲ್ವಾ? ಓಕೆ, ನಾವು ಐ ಲಾಸ್ಕ್ ಸಮ್ ಕ್ವೆಶನ್ಸ್. ಓಕೆ, ಕೆಲವು ಪ್ರಶ್ನೆ ಕೇಳ್ತೇನೆ, ನೀನು ಆನ್ಸರ್ ಹೇಳಬೇಕು. ಐ ಡ್ಯಾಶ್ ಎ ಬ್ಯಾಗ್. I have a bag. ಓಕೆ, ಬುಕ್ ನೋಡಲಿಕ್ಕಿಲ್ಲ. ಯು ಡ್ಯಾಶ್ ಎ ಕಾರ್. You ಯು ಡ್ಯಾಶ್ ಎ ಕಾರ್. you have ಯು ಹ್ಯಾವ್ ಎ car. ಕಾರ್. ವೆರಿ ಗುಡ್. ಓಕೆ, ಶಿ ಡ್ಯಾಶ್ ಎ ಪೆನ್. She has a pen. ಶಿ ಹ್ಯಾಸ್ ಎ ಪೆನ್. ವೆರಿ ಗುಡ್. ಓಕೆ, ಲಿಹಾನ್ ಡ್ಯಾಶ್ ಎ ನ್ಯೂ ಡ್ರೆಸ್. ಲಿಹಾನ್ ಡ್ಯಾಶ್ ಎ ನ್ಯೂ ಡ್ರೆಸ್. Has a new dress. Lihan is a singular noun, right? Okay, Lihan singular noun. Lihan has a new dress. He dash a job. He dash a job. He has a job. He has a job. Very good. Next, we dash a party. We dash a party. We have a party. We have a party. They dash a big house. They dash a big house. Hmm. They has a big house. They ಬಂದ್ರೆ has a have a. They have a big house. They have a big house. ಓಕೆ, ನಾವೀಗ ಹ್ಯಾಸ್ ಎಲ್ಲೆಲ್ಲ ಯೂಸ್ ಮಾಡೋದು ಅಂತೇಳಿ ಕ್ಲಿಯರ್ ಆಯ್ತಲ್ಲ? ಓಕೆ.